ಪಾಪಣ್ಣ ತಗೋ, ನೀನ್ ಕೇಳಿದ 10,000. ಇವತ್ತಿನ ದಿನ ಭವಿಷ್ಯ. ಈ ಹಳ್ಳಿ ಕಡೆ ಆಕಸ್ಮಿಕವಾಗಿ ಸತ್ತರೆ ರಾವು ಹೊಡೆದು ಸತ್ತ ಅನ್ನುತ್ತಾರೆ. ಈ ರಾವು ಎಂಬುದು ಒಂದು ಸಲ ಮನುಷ್ಯನಿಗೆ ಹಿಡಿಯಿತು ಅಂದರೆ ಆ ಮನುಷ್ಯ ಬದುಕಿದ ಉದಾಹರಣೆಗಳೇ ಇಲ್ಲ. ಈ ರಾವು ಮನುಷ್ಯರಿಗೆ ಮಾತ್ರ ಹಿಡಿಯುವುದಿಲ್ಲ, ವಸ್ತುಗಳಿಗೂ ಹಿಡಿಯುತ್ತದೆ. ಆದರೆ ಅದರಲ್ಲಿ ಒಂದು ಸಣ್ಣ ವ್ಯತ್ಯಾಸ ಏನು ಅಂದರೆ ಇಲ್ಲಿ ಸಾಯುವುದು ವಸ್ತುಗಳಲ್ಲ, ಒಂದು ಜೀವ. ಹಲೋ ಅಲ್ಲ, ಜೈ ಶ್ರೀರಾಮ್. ಹಲೋ ಹಲೋ, ಪಾಪಣ ಎಲ್ಲಿದ್ದಿಲ್ಲ? ಹಲೋ ಪಾಪಣ ಎಲ್ಲಿದ್ದಿಲ್ಲ? ಕಟ್ಟಿ ಹೊತ್ಕೊಂಡು ಕೆರೆತವ ಖಾಲಿ ಐತಲ್ಲ, ಅಲ್ಲಿ ಬಾ. ಒಳ್ಳೆ ಶಿಕಾರಿ ಐತಿ ಮಾತ್ರ. ಕಣ್ಣು ಮುಂದೆನೆ ಓಡಾಡ್ತಿದ್ದಾವಲ್ಲ. ಹೌದಾ? ಸರಿ ಬಂದೆ. ನನ್ನ ಮಗನೇ, ಸೀದಾ ನಮ್ಮ ಊರಿಗೆ ಬಿಡ್ಬೋದಾಗಿತ್ತು ತಾನೆ. ನಮ್ಮ ಅಪ್ಪನ ಬೇರೆ ಸುಳ್ಳು ಬಂದ ಮಗ, ಏನಾದರೂ ಕೇಳಿಸ್ತಾ ಇದೆಯಾ? ಫ್ಯೂಲ್ ಇಲ್ಲಪ್ಪ. ಇಲ್ಲಾಂದ್ರೆ ಎಷ್ಟು ದೂರ ಆಯ್ತು, ಬಿಟ್ಟು ಬರ್ತಿರ್ಲಿಲ್ವಾ? ಬಸ್ ಎಷ್ಟೊತ್ತಿಗೆ ಬರುತ್ತೆ? ಟೈಮ್ ಎಷ್ಟು? ಈಗ ಬರುತ್ತೆ, ಓಕೆನಾ? ಸರಿ, ನಾನು ನೋಡ್ತೀನಿ. ಬಾಯ್. ಡ್ರೈವರಿಗೆ ಫೋನ್ ಮಾಡ್ತೀನಿ. ಪಪ್ಪಣ್ಣ, ನಿನ್ನೆ ನಾನು ಕೊಟ್ಟರು ಕತ್ತಿಕೋಣ ಕೇಶವ ಕೆರೆತಕ ಒಳ್ಳೆ ಶಿಕಾರಿ ಇದೆ ಅಂತ ಕರಿತಾ ಇದ್ದಾನೆ.
ಬಸ್ ಎಷ್ಟು ಗಂಟೆಗೆ ಬರುತ್ತೀರಾ? ಬರ್ತದೆ. ಈಗ ಬಸ್ ಬರುತ್ತಾ ಈಗ? ಬಸ್ಸು ಬರ್ತದೆ. ಡ್ರೈವರು ಅವ್ರ ಹೆಂಡ್ತಿನ ನೋಡಕ್ಕೆ ಎಮ್ಮೆ ದೊಡ್ಡಿಗೆ ಹೋಗ್ತಿಯಾನೆ. ಬಸ್ಸು ಬರ್ತದೆ. ಬರಲಿಲ್ಲ ಅಂದರೆ ಏನು ಮಾಡೋಣ? ಬರಲಿಲ್ಲ ಅಂದರೆ ನಾನು ಅಭ್ಯಾಸ ಐತೆ, ನಡ್ಕೊಂಡೇ ಹೋಗ್ತೀನಿ. ನಡ್ಕೊಂಡೆ ಬರ್ತೀರಾ? ಹೋಗ್ಬೇಕು. ಬಸ್ ಬರ್ಲಿಲ್ಲ ಅಂದ್ರೆ ದುಡ್ಡು ಕೊಡ್ದೇನೆ 3 ತಿಂಗಳಾಯ್ತು. ಬೋಳಿ ಮಗನೇ, ಇನ್ನು ಎಷ್ಟು ಸಲ ನೋಡ್ಕೊಂಡು ಫೋನ್ ಕೊಡ್ತೀಯ? ನಿಮ್ಮ ಮನೆ ಹತ್ರನೇ ಇದ್ದೀನಿ. ನೀನೆಲ್ಲರ ಇವಾಗ ದುಡ್ಡು ತಗೊಂಬಂದು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಅಮ್ಮನ ಕತೆ ಮುಗ್ಸೋದೆ. ಜೇಬಲ್ಲಿ ಇದೆ ಅಣ್ಣ. ಬರ್ತಾ ಇದ್ದೀನಿ, ಬಂದು ಕೊಡ್ತೀನಿ. ದುಡ್ಡು 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 1000 ರೂಪಾಯಿ ದುಡ್ಡು ನೋಡಿದ್ರ? 1000 ರೂಪಾಯಿ ದುಡ್ಡು ಬಡ್ಡಿ ಕಟ್ಟಬೇಕು. ನಂದು ದುಡ್ಡು. ಇಲ್ಲ ನೋಡಿ. ವಿಜಿ ಅಣ್ಣ, ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ನಿಮ್ಮ ಫೋನ್ ಕೊಡೋಣ. ಒಂದೇ ಒಂದು ಫೋನ್ ಮಾಡ್ಕೊಡ್ತೀನಿ. The person you are trying to call is currently busy. The person you are trying to call is currently busy. ಅಣ್ಣ, ಫೋನು ಎಷ್ಟು ರೂಪಾಯಿ? 35,000. 35,000 ಎಲ್ಲ ತಗೋಕ್ಕಾಗಲ್ಲ ಬಿಡು. ಮೂರು ತಿಂಗಳು ಬಡ್ಡಿ. ಇಲ್ಲಿ ನಿಂತ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ನನ್ನ ಮಗನೇ, ರಾತ್ರಿ 12 ಗಂಟೆವರೆಗೂ ಕಾಯ್ತೀನಿ. 12 ಗಂಟೆ ಮೇಲೆ ಆಯಿತು ಅಂದರೆ ನಿಮ್ಮ ಮನೆ ಹತ್ರ ನಮ್ಮ ಹುಡುಗರಿದ್ದಾರೆ. ಎಲ್ಲಾರ ದುಡ್ಡು ಕೊಡ್ದಂಗಿದ್ರೆ ಒಂದೇ ಒಂದು ಫೋನು, ಏನು ಬೇಕು ಅದೇ ಆಗುತ್ತೆ. ಗೊತ್ತಾಯ್ತಾ? ದುಡ್ಡು ಇಸ್ಕೊಳಕ್ಕೆ ಇಲ್ಲಿ ತನಕ ಬಂದಿರೋದಣ್ಣ. ಎದುರುಗಡೆ ಬಸ್ ಸ್ಟ್ಯಾಂಡಲ್ಲಿ ಏನಣ್ಣ 5 ನಿಮಿಷದಲ್ಲಿ ಇಸ್ಕೊಂಬಂದು ಕೊಡ್ತೀನಣ್ಣ. ನಮ್ಮ ತಾಯಿನೇ ಅಣ್ಣ. 5 ನಿಮಿಷ ಅಣ್ಣ. 5 ನಿಮಿಷ ಅಣ್ಣ. ಎಲ್ಲಿಗೆ ಹೋಗ್ತೀಯ? ನನ್ನ ಕಣ್ಮರ ಮಾಡ್ಕೊಂಡು ಎಲ್ಲಾರ ಹೋಗೋದಕ್ಕಾಗುತ್ತಾ ನೀನು?
ಇಲ್ಲಾಂದರೆ ನಮ್ಮವ್ವ ಸತ್ತೋಯ್ತಾಳೆ. ಫೋನ್ ಕೊಡಿ ಅಣ್ಣ ನನಗೆ, ನಾನು ಆಮೇಲೆ ಕೊಡ್ತೀನಿ ಅಣ್ಣ. ಅಣ್ಣ 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 ಪ್ಲೀಸ್ ಅಣ್ಣ ಅಣ್ಣ ನಾನೇನು ಮಾಡಿಲ್ಲ, ಆಕ್ಸಿಡೆಂಟು. ಮೊಬೈಲು ₹30,000 ಫೋನ್ ಅಣ್ಣ, 3 ತಿಂಗಳು ಬಡ್ಡಿ. ತಗೋ, ನಮ್ಮ ಅವ್ವನ ಮನೆಯಿಂದ ವಾಪಸ್ ಬರೋಕೆ ಹೇಳು. ಯಾರ್ದು ಇದು ಫೋನು? ಯಾರ್ದು ಇದು ಫೋನು? ಅಣ್ಣ ಫೋನ್ ಕಿತ್ಕೊಳಕ್ಕೆ ಹೋದೆ, ಫೋನ್ ಕೊಡಲಿಲ್ಲ. ಮಚ್ಚಿಡ್ಕೊಂಡು ಹಿಂಗೆ ತಿರುಗ್ದೆ ಅಣ್ಣ, ಕುತ್ತಿಗೆಯಿಂದ ರಕ್ತ ಬಂದು ದುಪ್ಪು ಅಂತ ಬಿದ್ದೋಗ್ಬಿಟ್ಟ. ಉಸಿರು ಆಕ್ಸಿಡೆಂಟ್ ಅಣ್ಣ, ಆಕ್ಸಿಡೆಂಟ್. ಮಾಡೋದೆಲ್ಲ ಮಾಡಿ ಈಗ ಬಂದು ನಾಟಕ ಆಡ್ತಿದೀಯಾ? ಇನ್ನೊಂದು ಜೈಲಿಗೆ ಹಾಕಿಸ್ತಂಗಿದ್ರೆ ಕೇಳ್ಕೊ. ಅಣ್ಣ ನಮ್ಮವ್ವ ಅಣ್ಣ ಬಿಡಿಸಿ ನೀನು ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಸರಿನಾ? ನಿನಗೆ 5 ಲಕ್ಷ ರೂಪಾಯಿದು ಬಾಂಡ್ ಪೇಪರ್ ತಗೊಂಬಂದು ಕೊಡ್ತೀನಿ. ಬಾಂಡ್ ಪೇಪರಿಗೆ ಸೈನ್ ಮಾಡು. ಮುಂದಿಂದ ನೋಡ್ಕೊಳ್ಳೋಣ, ಆಯ್ತಾ? ಅಣ್ಣ ಸಾಯೋ ತನಕ ದುಡಿದ್ರು ಅಷ್ಟೊಂದು ದುಡ್ಡು ಕೊಡಕ್ಕಾಗಲ್ಲ. ಸಾಯ ತನಕನೇ ಕೊಡು. ಸಾಯ ತನಕನೇ ಕೊಡು. ಹ್ಞೂ ಅಣ್ಣ. ಅಣ್ಣ ಅದು ಸ್ವಲ್ಪ ದೂರ ಎಸದ್ ಬರೋಣ ಬಾರಣ. ದೇವರ್ಸಿ, ನೀನು ಮಾಡಿರೋ ಹಲ್ಕಟ್ ಕೆಲ್ಸಕ್ಕೆ ಅದನ್ನು ನಾವು ಮಾಡ್ಬೇಕಲ್ಲ. ಬಾ, 5 ಲಕ್ಷ ಕೊಡ್ತಿದ್ಯಾ ಅಂತ ಬರ್ತಾ ಇದ್ದೀನಿ. ತಮ್ಮನ್ನೇ ಹೊಡೆದಾಕ್ಬಿಟ್ಟಿರಲ್ಲೋ, ನನ್ನ ತಮ್ಮನ್ನೇ ಹೊಡೆದಾಕ್ಬಿಟ್ರಲ್ಲ ನೀವು. ತಮ್ಮ ಅಂತ ಗೊತ್ತಿರ್ಲಿಲ್ಲ. ಸಾಯಿಸ್ಬಿಡ್ತೀನಿ ಅಣ್ಣ. ವೀರಭದ್ರ ವೀರಭದ್ರ ವೀರಭದ್ರ. ಕರ್ಮದ ಫಲ ಎಷ್ಟು ಕ್ರೂರವಾಗಿ ಇರುತ್ತೆ ಅಂದ್ರೆ ಅದು ದೇವರನ್ನ ಕೂಡ ಬಿಡುವುದಿಲ್ಲ. ರಾಮ ವಾಲಿಯನ್ನು ಮರೆಯಲ್ಲಿ ನಿಂತು ಕೊಲ್ಲುತ್ತಾನೆ. ಅದೇ ರಾಮ ಕೃಷ್ಣನಾಗಿ ಜನ್ಮ ತಾಳಿದಾಗ ಒಬ್ಬ ಬೇಡ ಮರದ ಮರೆಯಲ್ಲಿ ನಿಂತು ಕೃಷ್ಣನ ಹೆಬ್ಬೆರಳಿಗೆ ಬಾಣವನ್ನು ಬಿಟ್ಟು ಕೃಷ್ಣ ಪ್ರಾಣವನ್ನು ಅರ್ಪಿಸುತ್ತಾನೆ. ಕತ್ತಿಗೆ ರಾವ್ ಹಿಡಿದಿದೆ. ಈ ಕತ್ತಿಗೆ ರಾವ್ ಹಿಡಿದಿದೆ. ಕರ್ಮದ ಫಲವಿಲ್ಲದೆ ರಾವು ಯಾರಿಗೂ ಹಿಡಿಯುವುದಿಲ್ಲ.